ಮೇಡಮ್ ನಮಸ್ಕಾರ. ಸರ್ ನಮಸ್ತೆ. ಗಡಿನಾಡು MRG ನ್ಯೂಸ್ ಚಾನಲಿಂದ ತಾವು ಈ ಒಂದು ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತೀರಿ ಮತ್ತು ಎಷ್ಟು ಗಂಟೆ ಮೇಲೆ ಇರ್ತೀರಿ ಜಾಗಿಂಗ್ ಮುಗಿಸ್ಕೊಂಡು? ನಮಸ್ಕಾರ. ತಾವು ಜಾಗಿಂಗ್ ಮುಗಿಸ್ಕೊಂಡು ನೇರವಾಗಿ ಬಂದು ಇಲ್ಲಿ ಯಾವುದು ನೆಲ್ಲಿಕಾಯ್ದ ಹಾಗಲಕಾಯ್ದ ಜ್ಯೂಸ್ ತಗೊಂಡು ಕುಡಿತಾ ಇದ್ದೀರಿ. ಈ ಒಂದು ಪಾನೀಯ ಕುಡಿಯೋದ್ರಿಂದ ಜಾಗಿಂಗ್ ಮಾಡ್ಕೊಂಡು ಬಂದು ಏನೆಲ್ಲ ಚೈತನ್ಯ ಮತ್ತು ಏನೆಲ್ಲ ಶಕ್ತಿಗಳು ಸಿಗ್ತದೆ ಸರ್ ಇದರಿಂದ? ಅಧಿಕವಾಗಿ ಬೀಟ್ರೋಟು ಮತ್ತು ನೆಲ್ಲಿಕಾಯಿ ಜ್ಯೂಸು ಒಂದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಉತ್ಸಾಹ ಇರ್ತದೆ, ಮೈಂಡ್ ಫ್ರೀ ಇರ್ತದೆ. ಆಮೇಲೆ ತಂಪು, ಈ ಬೇಸಿಗೆ ಸಂದರ್ಭದಲ್ಲಿ ಇದು ನೆಲ್ಲಿಕಾಯಿ ಜ್ಯೂಸು ಆಮೇಲೆ ಕುಂಬಳಕಾಯಿ ಜ್ಯೂಸ್ ತುಂಬ ತಂಪಾಗಿರ್ತದೆ. ಈ ಕಾಫಿಗಿಂತ ಇಂಥ ಒಂದು ಅಭ್ಯಾಸವನ್ನು ಇಟ್ಕೊಳ್ಳೋದು ಭಾಳ ಒಳ್ಳೆಯದು. ಯಾಕಂದರೆ ಆರೋಗ್ಯಕರವಾದ ಒಂದು ಪಾನೀಯಗಳು ನಿಜಕ್ಕೂ ಇಲ್ಲಿ ನಮ್ಮ ಕ್ರೀಡಾಂಗಣದ ಮುಂಭಾಗದಲ್ಲಿ ಸುಮಾರು ಒಂದು ವರ್ಷದ ಮೇಲಾಯಿತು. ಭಾಳ ಎಲ್ಲರಿಗೂ ಅನುಕೂಲ, ಅತಿ ಹೆಚ್ಚು ಇದು ಸೇವಿಸಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಇಷ್ಟದಲ್ಲಿ ಹೇಳಬೇಕು. ತಾವು ಕುಡಿತಿರೋದೇ ಸರ್? ಇದು ನೆಲ್ಲಿಕಾಯಿ ಜ್ಯೂಸ್. ಓಕೆ ಸರ್, ಧನ್ಯವಾದಗಳು. ನಮಸ್ಕಾರ. ತಾವು ಕೂಡ ಈಗ ಜ್ಯೂಸನ್ನು ಕುಡಿತಿದ್ದೀರಿ. ಸುಮಾರು ಎಷ್ಟು ತಿಂಗಳಿಂದ ಯಾವಾಗಿಂದ ಇದು ಜಾಗಿಂಗ್ ಮುಗಿಸ್ಕೊಂಡು ಬಂದು ಕುಡಿತಿದ್ದೀರಿ ಸರ್? ಇವತ್ತೇ ಫಸ್ಟು. ಹೇಗಿದೆ ಸರ್ ಟೇಸ್ಟು? ಚೆನ್ನಾಗಿದೆ. ಅಂದರೆ ಮೇಡಮ್ ಅವ್ರು ಹೇಳಿದಂಗೆ ಆರೋಗ್ಯಕ್ಕೆ ಭಾರಿ ಚೆನ್ನಾಗಿದೆ, ಎಲ್ಲರಿಗೂ ಚೆನ್ನಾಗಿದೆ. ಹಾಂ, ಶುಗರ್ ಆಗ್ಬೋದು, BP ಆಗ್ಬೋದು, ಕೆಲವೊಂದು ಬೇರೆ ಬೇರೆ ಸ್ಕಿನ್ ಎಫೆಕ್ಟ್ಗೆ ಇದು ಭಾರಿ ಚೆನ್ನಾಗಿದೆ ಸರ್. ತಮ್ಮ ಹೆಸರು? KM ರಾಜು. ಓಕೆ ಸರ್, ಧನ್ಯವಾದಗಳು. ಮೇಡಮ್ ನಮಸ್ಕಾರ. ಸರ್ ನಮಸ್ತೆ. ಗಡಿನಾಡು MRG ನ್ಯೂಸ್ ಚಾನಲಿಂದ ತಾವು ಈ ಒಂದು ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತೀರಿ ಮತ್ತು ಎಷ್ಟು ಗಂಟೆ ಮೇಲೆ ಇರ್ತೀರಿ ಜಾಗಿಂಗ್ ಮುಗಿಸ್ಕೊಂಡು ಬರ್ತಾರೆ? ನಮ್ಮ ಗುಂಡ್ಲುಪೇಟೆಯಲ್ಲಿ ಇನ್ನೊಂದು ಕಾರ್ಯಕ್ರಮ ಹಮ್ಮಿಕೊಂಡು 9 ಮಂತ್ಸ್ ಆಯಿತು. 9 ಮಂತ್ಸಿಂದ ಚೆನ್ನಾಗಿ ಎಲ್ಲರೂ ಜನ ಇದ್ರ ಬಗ್ಗೆ ಇವಾಗ ತೋರಿಸ್ತಾ ಇದ್ದಾರೆ. ಬೆಳಗ್ಗೆ 6:30ಇಂದ 8:30 2 ಅವರ್ಸ್ ಇರ್ತಿದ್ವಿ ಇಲ್ಲಿ. 2 ಅವರ್ಸಲ್ಲಿ ಯಾರ್ಯಾರು ವಾಕ್ ಮಾಡ್ಕೊಂಡು ಹೋಗ್ತಾರೆ, ಇನ್ನು ಮನೆಯಿಂದ ಆಗಲಿ ಪಾರ್ಸಲಲ್ಲಿ ಎಲ್ಲ ಬೇಕನ್ನೋರೆಲ್ಲ ತೊಗೊಂಡು ಹೋಗ್ತಿದ್ದಾರೆ, ಕುಡಿತಿದ್ದಾರೆ. ಇದ್ರದ್ದು ಅವ್ರ ಪ್ರಯೋಜನಗಳನ್ನೂ ಹೇಳ್ಕೊತಾ ಇದ್ದಾರೆ. ಜಾಸ್ತಿ ಮೇಡಮ್ ಇಲ್ಲಿ ಜ್ಯೂಸಲ್ಲಿ ಗ್ರಾಹಕರು ಯಾವುದನ್ನು ಇಷ್ಟಪಟ್ಟು ಕುಡಿತಾರೆ, ಯಾವುದನ್ನು ಇದು ಮಾಡ್ತಾರೆ ಜಾಸ್ತಿ ಕುಡಿಯೋದಂತ? ಟೇಸ್ಟ್ ಎಲ್ಲ ನೋಡ್ತಾ ಹೋದರೆ ಈಗ ಫ್ರೂಟ್ ಜ್ಯೂಸ್ ಬರುತ್ತೆ, ಅದು ಸ್ವಲ್ಪ ಮಕ್ಕಳಿಗೆ ಅಂತ, ಆಮೇಲೆ ಜಿಮ್ ವರ್ಕ್ ಮಾಡೋರಿಗೆ ಅದೆಲ್ಲ ಮಾಡ್ತೀವಿ ಫೇಶಲ್ಲು. ಇನ್ನು ನೆಲ್ಲಿಕಾಯಿ ಮತ್ತು ಹಾಗಲಕಾಯಿ ಜಾಸ್ತಿ ಹೋಗೋದು ಸರ್. ಇಲ್ಲಿ ಶುಗರ್ ಪೇಷಂಟ್ಗಳು ಆಪ್ರೇಷನ್ಗೆಲ್ಲ ಹೋಗಬೇಕು, ಜಾಸ್ತಿ ಇದೆ ಶುಗರು ಅಂತ ಹೇಳ್ಬಿಟ್ಟು ಸುಮಾರು ದಿನ ವೇಟ್ ಮಾಡ್ತಿರ್ತಾರೆ. ಇಲ್ಲೊಂದು ವೀಕ್ ಕುಡ್ಕೊಂಡ್ರೆ ಸಾಕು. ಇದರಲ್ಲಿ ಎಲ್ಲ ಥರನೂ ಆಯುರ್ವೇದಿಕವಾಗಿ ನಾವು ಚೂರ್ಣಗಳನ್ನ ಹಾಕ್ಬಿಟ್ಟು ಮಾಡಿರ್ತೀವಿ. ಒಂದು ವೀಕಲ್ಲೇ ಅವ್ರಿಗೆ 110, 120 ಶುಗರ್ ಕಂಟ್ರೋಲ್ ಬರುತ್ತೆ. ನೆಲ್ಲಿನೂ ತುಂಬಾ ಒಳ್ಳೆಯದು ಸರ್ ಈಗ. ಓಕೆ ಮೇಡಮ್, ಧನ್ಯವಾದಗಳು. ಹಾಗೆ ಈಗ ಕೈ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಗ್ರಾಹಕರು ಕೂಡ ಇಲ್ಲಿ ಜ್ಯೂಸನ್ನು